ಎಮರ್ಜೆನ್ಸಿ ಇದ್ದಾಗ ಬರಬೇಕು ಅಂತ ಇದ್ರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಇರೋದಿಲ್ಲ, ಬೇರೆ ಊರಿಗೆ ಹೋಗಿರ್ತಾರೆ. ಸೊ ಅದು ಪೂರ್ತಿಯಾದಂಥ ಸೇವೆಗಳು ಸಿಗೋದಿಲ್ಲ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೆ, ನಾನು ಮುಖ್ಯಮಂತ್ರಿ ಜೊತೆ ಕೂಡ ಮಾತಾಡಿ, ಸರ್ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಈ ತಾಯಿಗೋಸ್ಕರ ಇರುವಂಥ ಸೇವೆ ಏನಿದೆ, ತಾಯಿ ಮಕ್ಕಳ ಸೇವೆ, ಅದು 24 ಗಂಟೆ ನಡಿಬೇಕು ಸರ್. ಎಷ್ಟೇ ಸಮಯಕ್ಕೆ ಬಂದರೂ ಕೂಡ ನಮ್ಮ ಡಾಕ್ಟರ್ಗಳು ಸಿಗಬೇಕು. ಅದಕ್ಕೆ ಈಗ ನಾವು ನಿನ್ನೆ ಒಂದು ತೀರ್ಮಾನ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಏನು ಈ ನಮ್ಮ ಇರುವಂಥ ಸಮುದಾಯ ಆರೋಗ್ಯ ಕೇಂದ್ರಗಳು, ಅದರಲ್ಲೂ ಕೂಡ ಕೆಲವನ್ನು ಐಡೆಂಟಿಫೈ ಮಾಡಿ, ಅದರಲ್ಲಿ 41 ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತೆ 148 ತಾಲೂಕು ಆಸ್ಪತ್ರೆಗಳಲ್ಲಿ ಕನಿಷ್ಠ 2-2-2 ಅಂದ್ರೆ ಸ್ತ್ರೀರೋಗ ತಜ್ಞರು ಇಬ್ರು ಇರಬೇಕು, ಅರವಳಿಕೆ ತಜ್ಞರು ಇಬ್ರು ಇರಬೇಕು, ಮಕ್ಕಳ ತಜ್ಞರು ಇಬ್ರು ಇರಬೇಕು, ಮತ್ತು ಕನಿಷ್ಠ ಒಬ್ರು ರೇಡಿಯಾಲಜಿಸ್ಟ್ ಇರಬೇಕು. ಈ ತರ ಮಾಡ್ತಕ್ಕಂಥದ್ದಕ್ಕೆ ನಾವೊಂದು ತೀರ್ಮಾನ ತಗೊಂಡಿದ್ದೀವಿ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಯಾಕಂದ್ರೆ ಇದು ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತೆ. ನಾವೇನು ಐಡೆಂಟಿಫೈ ಮಾಡಿದ್ದೀವಿ ಅಂತ ಹೇಳಿದ್ರೆ, ಅನೇಕ ಈ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಒಬ್ರು ಅಂದ್ರೆ ಈ 3 ತ್ರಿವಳಿ ಈ ಏನು ತಜ್ಞ ವೈದ್ಯರಿದ್ದಾರೆ, ಅವ್ರು 3 ಒಟ್ಟಿಗೆ ಇದ್ದಾಗ ಸರ್ವಿಸ್ ಚೆನ್ನಾಗಾಗ್ತದೆ. ಅವರಲ್ಲಿ ಈಗ ಸ್ತ್ರೀರೋಗನ ತಜ್ಞರಿದ್ದು ಅರವಳಿಕೆ ತಜ್ಞರು ಇಲ್ಲದೆ ಹೋದ್ರೆ ಸರ್ವಿಸಸ್ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಅವಾಗ ನೀವು ಸಿಸೇರಿಯನ್ ಆಪರೇಷನ್ಸ್ ಮಾಡೋಕ್ಕಾಗೋದಿಲ್ಲ, ಎಮರ್ಜೆನ್ಸಿ ಪ್ರೊಸೀಜರ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಕಾಂಬಿನೇಷನ್ ಇದ್ದಾಗಲೇ ಚೆನ್ನಾಗಿ ನಡೆಯತಕ್ಕಂಥದ್ದು. ನಮ್ಮಲ್ಲಿ ಸುಮಾರು ಒಟ್ಟು 271 CHCಗಳಿದೆ. ಅದರಲ್ಲಿ 230 ಅದರಲ್ಲಿ ಪರ್ಫಾರ್ಮಿಂಗ್ CHCಗಳಲ್ಲ. ಅಂದ್ರೆ ಅಲ್ಲಿ ಸ್ತ್ರೀರೋಗ ತಜ್ಞರು ಇದ್ರೂ ಕೂಡ ಅಥವಾ ಅರವಳಿಕೆ ತಜ್ಞರು ಇದ್ರೂ ಕೂಡ ಅಲ್ಲಿ ಸಂಖ್ಯೆಯಲ್ಲಿ ಹೆರಿಗೆಗಳಾಗ್ತಾ ಇಲ್ಲ. ಕೆಲವು ಕಡೆ 10, ಕೆಲವು ಕಡೆ 15, 20, 25, 30. ಸೊ 30ಗಿಂತ ಹೆಚ್ಚಿದ್ರೆ ನಾವು ಅದನ್ನ CHC ಅದು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು. 30ಕ್ಕಿಂತ ಕಮ್ಮಿ ಇದ್ರೆ ಅದು ಸರಿಯಾಗಿ ನಡೀತಾ ಇಲ್ಲ ಅಂತ. ಸೊ ಆ ಕಾರಣದಿಂದ ನಾವು ಏನ್ ಮಾಡಿದೀವಿ, ಈಗ ಅಲ್ಲಿ ಇರ್ತಕ್ಕಂಥ ಸ್ತ್ರೀರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರನ್ನ ನಾವು ತಾಲೂಕು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಮೆಡಿಕಲ್ ಆಫೀಸರ್ ಡಾಕ್ಟರ್ಗಳಿದ್ರೆ, ಸ್ಟಾಫ್ ನರ್ಸ್ ಇದ್ರೆ ಸಾಮಾನ್ಯ ಹೆರಿಗೆಗಳು ಮಾಡಬಹುದು. ಅದಕ್ಕೇನು ಗೈನಕಾಲಜಿಸ್ಟೇ ಬೇಕು ಅಂತ ಇಲ್ಲ. ಕೆಲವು PHCಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇವಲ ಡಾಕ್ಟರ್ ಮತ್ತೆ ಸ್ಟಾಫ್ ನರ್ಸ್ ಇಂದನೇ 30-40 ಹೆರಿಗೆಗಳು ಮಾಡ್ತಾರೆ ಕಾಂಪ್ಲೆಕ್ಸ್. ಅವಾಗ ಈ ತಜ್ಞ ವೈದ್ಯರ ಈ ಒಂದು ತ್ರಿವಳಿ ತಜ್ಞ ವೈದ್ಯರ ಅವಶ್ಯಕತೆ ಇರ್ತದೆ. ಟ್ರಯಾಡ್ ಅಂತ ಹೇಳ್ತೀವಿ, ಆ ಟ್ರಯಾಡ್ ಇರಬೇಕು. ಅದಕ್ಕೆ ಅದನ್ನ ನಾವು ಮರು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ವಿ. ಮಾಡಿಕೊಂಡು ಈ ತರ ನಿಮ್ಗೆ ಪ್ರೆಸ್ ನೋಟಲ್ಲಿ ಬರ್ದಿದ್ದೀನಿ. ಸೊ ಈ ತರ ಮಾಡಿ ನಾವು 148 ತಾಲೂಕು ಆಸ್ಪತ್ರೆ ಮತ್ತು 41 CHCಗಳನ್ನ ನಾವು ಈ ಡಬಲ್ ಟ್ರಯಾಡ್ ಅನ್ನ ಮಾಡ್ತೀವಿ. ಈಗ ಸಿಂಗಲ್ ಟ್ರಯಾಡ್, ಡಬಲ್ ಟ್ರಯಾಡ್ 2-2-2 ಇರುವಂತದ್ದು ರೀತಿಯಲ್ಲಿ ಮಾಡ್ಕೊಳ್ತೀವಿ. ಮತ್ತು ಅವ್ರಿಗೆ ಕೆಲವು ಕಡೆ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೆಲ್ಲ 24/7 PHCಗಳಿದೆ. ಅಲ್ಲಿ ಸ್ಟಾಫ್ ನರ್ಸ್ಗಳು ಕೊಟ್ಟಿರ್ತೀವಿ. ಅದರಲ್ಲಿ ಸುಮಾರು ಕಡೆ ಪರ್ಫಾರ್ಮಿಂಗ್ ಬಹಳ ಕಮ್ಮಿ, ಪುವರ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲಿ ಅಷ್ಟೊಂದು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಸೊ ಅಲ್ಲಿರುವಂತಹ ಸ್ಟಾಫ್ ನರ್ಸ್ಗಳನ್ನು ಕೂಡ ನಾವು ಈ ಒಂದು ತಾಲೂಕಾ ಮತ್ತು CHಗಳಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಒಂದು 2 ಅಲ್ಲ, ಈ ಪ್ರತಿಯೊಂದು ಈ ಆಸ್ಪತ್ರೆಗೆ ಅಡಿಷನಲ್ ಆಗಿ 2 ಸ್ಟಾಫ್ ನರ್ಸ್ ಕೊಡ್ತೀವಿ. ಈ ತರ ಮಾಡಿ ನಾವು ಅಲ್ಲಿ ಈ ಏನು ಹೆರಿಗೆಗಳಾಗ್ತಕ್ಕಂಥದ್ದಕ್ಕೆ, ಮಕ್ಕಳ ಆರೋಗ್ಯ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕೆ, ತಾಯಿ ಆರೋಗ್ಯ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕೆ ಎಲ್ಲವನ್ನು ಕೂಡ ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವು ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಮತ್ತು ಅದರ ಮುಖಾಂತರ ನಾವು ಖಂಡಿತವಾಗಿಯೂ ಇದನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಸೊ ಈ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಕೆಲವು ಕಡೆ CHCಗಳು ನಾವು ಎಲ್ಲವನ್ನು ಕೆಲವು ಕಡೆ ಪರ್ಫಾರ್ಮೆನ್ಸ್ ಇಲ್ಲದೆ ಇದ್ರು ಕೂಡ, ಆದ್ರೆ ತಾಲೂಕು ಆಸ್ಪತ್ರೆ ಬಹಳ ದೂರ ಇದ್ರೆ ಆ ಒಂದು CHCಗಳನ್ನ ನಾವು ಉಳಿಸ್ಕೊಳ್ತೀವಿ. ಅಲ್ಲಿ ಈ ತಜ್ಞ ವೈದ್ಯರನ್ನು ತೆಗೆಯೋದಿಲ್ಲ. ಯಾಕಂದ್ರೆ ಒಂದೇ ಉದಾಹರಣೆಗೆ ಮಲೆಮಹದೇಶ್ವರ ಬೆಟ್ಟ ಇಂಥ ಒಂದು ಜಾಗಗಳಲ್ಲಿ ಅಲ್ಲಿಂದ ತಾಲೂಕು ಆಸ್ಪತ್ರೆಗೆ ಹೋಗೋದಕ್ಕೇನೆ 1.5 ಗಂಟೆ 1.25 ಗಂಟೆ ಬೇಕಾಗ್ತದೆ.
ಅದಕ್ಕೋಸ್ಕರ ಅಂತ ಜಾಗಗಳೇನಿದೆ, ಎಲ್ಲಿ ಈ ಒಂದು ತಾಲೂಕು ಆಸ್ಪತ್ರೆ ಬಹಳ ದೂರ ಇದ್ರೆ ಅಂತ ಒಂದು ಅದು ಪರ್ಫಾರ್ಮೆನ್ಸ್ ಕಮ್ಮಿ ಇದ್ರೂ ಕೂಡ ಅಲ್ಲಿ ನಾವು ಈ ತಜ್ಞ ವೈದ್ಯರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಅಲ್ಲೂ ಮಾಡ್ತೀವಿ. ಇನ್ನು ಉಳಿದಿರೋ ಕಡೆ ನಾವು ಅದನ್ನೆಲ್ಲ ಶಿಫ್ಟ್ ಮಾಡಿ ಇದನ್ನ ರ್ಯಾಷನಲೈಸ್ ಮಾಡ್ತಾ ಇದೀವಿ.